ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಬರ್ತಿದೆ. ಲಸಿಕೆಯಿಂದ ಹೃದಯಘಾತ ಆಗ್ತಾ ಇದೆ, ಲಸಿಕೆಯಿಂದ ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ. ಎಲ್ಲಾ ವ್ಯಾಕ್ಸಿನ್ಗೂ ತನ್ನದೇ ಆದ ಸಣ್ಣ ಸಣ್ಣ ಕಾಂಪ್ಲಿಕೇಶನ್ಸ್ ಇರುತ್ತೆ, ಸೈಡ್ ಎಫೆಕ್ಟ್ ಇರುತ್ತೆ. ಇವತ್ತು ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಯಾರಿಗಾದ್ರೂ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗ್ತಾ ಇದೆ. ಇಲ್ಲಿ ಕೋವಿಶೀಲ್ಡ್ ಕೂಡ ವೆರಿ ಸ್ಮಾಲ್ ಸೈಡ್ ಎಫೆಕ್ಟ್ ಇತ್ತು. ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಮಹಾನ್ ಒಂದು ವೈರಸ್ ಕೋವಿಡ್. ಆ ಕೋವಿಡಿಂದ ಸಾಕಷ್ಟು ನಾವು ನೋಡಿದ್ದೀವಿ. ಕೇಳಬಾರದು ಕೇಳಿ ಜೀವನವೇ ಬೇಡ ನಾವು ಚಿಕಿತ್ಸೆಗೆ ಹೋಗಿರುವಾಗ ಧೈರ್ಯ ತುಂಬಿದಂಥ ಮಹಾನ್ ವೈದ್ಯರು ಡಾಕ್ಟರ್ ಆಂಜಿನಪ್ಪರವರು ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ಈಗೀಗ ವಿಶೇಷವಾಗಿ ಎಲ್ಲ ಕಡೆ ವೈರಲ್ ಆಗ್ತಿರೋ ಒಂದೇನೆಂದರೆ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಬರ್ತಿದೆ, ಲಸಿಕೆಯಿಂದ ಹೃದಯಘಾತ ಆಗ್ತಾಯಿದೆ, ಲಸಿಕೆಯಿಂದ ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ. ಕೋವ್ಯಾಕ್ಸಿನ್ ಆಗಲಿ ಕೋವಿಶೀಲ್ಡ್ ಆಗಲಿ ಎರಡು ಲಸಿಕೆಯಿಂದ ಆಗ್ತಿದೆ ಅಡ್ಡ ಪರಿಣಾಮಗಳು ಎಂಬುದಾಗಿ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಖ್ಯಾತ ವೈದ್ಯರು ಆಂಜಿನಪ್ಪರವರು ಕ್ಲೂಪ್ತವಾಗಿ ನಮ್ಮೊಟ್ಟಿಗೆ ಹಂಚ್ಕೊಳ್ತಾರೆ. ಅದು ಎಷ್ಟು ಪರಿಣಾಮ ಬಿದ್ದಿದೆ ಎಂಬುದಾಗಿ. ಸರ್ ನಮಸ್ಕಾರ. ಇದಾಗಲೇ ಈಗ ವ್ಯಾಕ್ಸಿನ್ ಬಗ್ಗೆ ನೀವೇ ನೋಡಿ ಸರ್, ಅಡ್ಡ ಪರಿಣಾಮಗಳಿದೆ ಎಂಬುದಾಗಿ ಎಲ್ಲ ಒಂದು ಮಾಧ್ಯಮದಲ್ಲಿ ಬರ್ತಾ ಇದೆ, ಸಾಮಾಜಿಕ ಜಾಲತಾಣ. ಏನಕ್ಕೆ ಇಷ್ಟಪಡ್ತಿರ್ತಾರೆ ಚಂದ್ರು ಅವರೇ, ನಾನು ಸಾಕಷ್ಟು ಮಾಧ್ಯಮಗಳಲ್ಲಿ ಈ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೇನೆ. ಇದು ಯಾವಾಗ ಸುದ್ದಿ ಆಯಿತು ಅಂದರೆ, ಇಂಗ್ಲೆಂಡ್ನಲ್ಲಿ ಒಬ್ಬ ಗ್ರಾಹಕರು ಹಾಕಿದ ಕೇಸ್ನಲ್ಲಿ ಕೋವಿಶೀಲ್ಡ್ ಕಂಪನಿ, ಕೋವಿಶೀಲ್ಡ್ ತಯಾರು ಮಾಡಿದಂಥ ಕಂಪನಿಯ ಮೇಲೆ ಅಪವಾದ ಬಂದಾಗ ಅವರು ಒಪ್ಕೊಂಡ್ರು. ಬಟ್ ನಾನು 3 ಕೋವಿಶೀಲ್ಡ್ ಬೂಸ್ಟರ್ ಡೋಸ್ ತೊಗೊಂಡು ಕೂತ್ಕೊಂಡು ನಿಮ್ಮ ಮುಂದೆ ಮಾತನಾಡ್ತಿದ್ದೇನೆ. ಜನಗಳಿಗೆ ಒಂದು ಅರಿವು ಮೂಡಿಸಬೇಕು ಅಂದರೆ, ವ್ಯಾಕ್ಸಿನ್ ಅಥವಾ ಲಸಿಕೆ ಅಂದರೆ ಅದರೊಳಗಿರೋ ಕಂಟೆಂಟ್ ಬಗ್ಗೆ ನಿಮಗೊಂದು ವಿವರ. ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ವೈರಸ್ ದೇಹದೊಳಗೆ ಎಂಟ್ರಿ ಆದರೆ ಅವನು ಉಳ್ಕೊಂಡ ಮೇಲೆ ಅವನ ದೇಹದಲ್ಲಿ ಆಂಟಿಬಾಡೀಸ್ ಉಳಿತವೆ. ಇದನ್ನು ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತೀವಿ. ನಮ್ಮ WBCಸು ಆ ವೈರಸ್ಗಳನ್ನೆಲ್ಲ ಕೊಂದು ಆಂಟಿಬಾಡೀಸ್ನ, ಯಾಕೆ ಇದು ಆಂಟಿಬಾಡೀಸ್ ಇಂಪಾರ್ಟೆಂಟ್ ಅಂದರೆ, ಮತ್ತೆ ಅದೇ ವೈರಸ್ ಇವನ ದೇಹಕ್ಕೆ ಎಂಟ್ರಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಬಂದರೂ ಅವನಿಗೆ ಕಾಯಿಲೆ ಬರಲ್ಲ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ಮಾಲ್ ಪಾಕ್ಸ್, ಢಳಾರ ಅಂತೀವಲ್ಲ, ಇವತ್ತು ಭೂಮಿಯಿಂದ ಎರಾಡಿಕೇಟ್ ಆಗಿರೋಂಥ ಒಂದು ವೈರಲ್ ಕಾಯಿಲೆ. ಇವತ್ತು ಪೋಲಿಯೋ ವ್ಯಾಕ್ಸಿನ್ನು ಕೂಡ ಅದೇ ರೀತಿಯಲ್ಲಿ ಯಾರು ಅಬ್ಜೆಕ್ಷನ್ ಇಲ್ದಿರ, ಯಾರ ಕಾಮೆಂಟ್ಸು ಇಲ್ದಿರ ನಡೀತಾ ಹೋಗ್ತದೆ. ಅನ್ಫಾರ್ಚುನೇಟ್ಲಿ ಈ ಕೊರೋನಾ ವೈರಸ್ಸು ಕೋವಿಶೀಲ್ಡ್ನೊಳಗೆ 3 ನಾವು ಆಘಾತಕಾರಿ ಅಲೆಗಳನ್ನು ನೋಡಿದ್ದಾದಮೇಲೆ ಜನಗಳನ್ನ ಉಳಿಸ್ಬೇಕಾದ್ರೆ ವ್ಯಾಕ್ಸಿನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಅನೇಕ ವಿಜ್ಞಾನಿಗಳು ಕಷ್ಟಪಟ್ಟು ತಯಾರು ಮಾಡಿ 4 ಹಂತದಲ್ಲಿ ತಯಾರು ಮಾಡಿ ಅದನ್ನು ಸೇಫ್ಟಿ ವೈಸ್ ಜನಗಳಿಗೆ ಅದನ್ನು ಕೊಟ್ಟರು. ಆದರೆ ಅನ್ಫಾರ್ಚುನೇಟ್ಲಿ ಎಲ್ಲ ವ್ಯಾಕ್ಸಿನ್ಗೂ ತನ್ನದೇ ಆದ ಸಣ್ಣ ಸಣ್ಣ ಕಾಂಪ್ಲಿಕೇಶನ್ಸ್ ಇರುತ್ತೆ, ಸೈಡ್ ಎಫೆಕ್ಟ್ ಇರುತ್ತೆ. ಅದೇ ರೀತಿಯಲ್ಲಿ ಕೋವಿಶೀಲ್ಡ್ಗೂ ಕೂಡ ವೆರಿ ಸ್ಮಾಲ್ ಸೈಡ್ ಎಫೆಕ್ಟ್ ಇತ್ತು. ಅದು ಎಲ್ಲಿವರೆಗೂ ಇತ್ತು ಅಂದರೆ, ಆ ಇಂಜೆಕ್ಷನ್ ತಗೊಂಡ 3 ತಿಂಗಳು, ಮ್ಯಾಕ್ಸಿಮಮ್ 6 ತಿಂಗಳೊಳಗಾಗಿ ಕೆಲವು ಸೈಡ್ ಎಫೆಕ್ಟ್ ಆದವು. ಆದರೆ ಇವತ್ತು 3 ವರ್ಷ ಆಗೋಯ್ತು ನಾವೆಲ್ಲ ಈ ವ್ಯಾಕ್ಸಿನ್ ತೊಗೊಂಡು. ಇವತ್ತು ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಯಾರಿಗಾದರೂ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗ್ತಾ ಇದೆ ಅಂದರೆ, ಆನೆಸ್ಟಾಗಿ ಹೇಳ್ತೀನಿ, ಸೈಂಟಿಫಿಕಲಿ ಹೇಳ್ತೀನಿ, ಈ ವ್ಯಾಕ್ಸಿನ್ಗೂ ಅದಕ್ಕೂ ಸಂಬಂಧ ಇದೆ. ದಯವಿಟ್ಟು ಈ ಭಯವನ್ನು ಬಿಟ್ಟುಬಿಡಿ. ಯಾಕಂದ್ರೆ ನಾನು ಸುಮ್ಮನೆ ಮಾತಾಡ್ತಿಲ್ಲ, ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ವೈದ್ಯನಾಗಿ ನಾನೇ 3 ಡೋಸ್ ತೊಗೊಂಡು ಆರೋಗ್ಯವಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಯಾರಿಗೋ ಏನೋ ಇವತ್ತು ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಅವ್ರು ವ್ಯಾಕ್ಸಿನ್ ತೊಗೊಂಡಿದ್ರು ಅಂದರೆ ಅನೇಕ ಬೇರೆ ಬೇರೆ ಕಾರಣಗಳಿರ್ತವೆ. ಅದರಿಂದ ತಗೊಂಡಿರೋರು ಯಾರೂ ಕೂಡ ಆತಂಕ ಪಡುವ ನೆಸೆಸಿಟಿ ಇಲ್ಲ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.